ಮಾತಾ ಇದು? ಅವನ ಜೊತೆ ಮಾತಾಡಕ್ ಬಿಡ್ತೀರಾ? ಇಲ್ಲ, ನಾನೇ ಅವನ ಜೊತೆ ಮಾತಾಡ್ತೀನಿ. ಅತ್ಗೆ ಜಾಗ ಬಿಡಿ, ನಾನು ರಘು ಜೊತೆ ಮಾತಾಡ್ಬೇಕು. ಏನು ಬೇಕಾಗಿಲ್ಲ, ಅತ್ತೆ ಮಾತಾಡ್ತಾರೆ, ನೀ ಸುಮ್ನೆ ಕೂತ್ಕೋ. ಅತ್ಗೆ, ನಿನಗೆ ಮಾನ ಮರ್ಯಾದೆನೇ ಇಲ್ವಾ? ನನ್ನ ಬಗ್ಗೆ ಸ್ವಲ್ಪನಾದ್ರೂ ಗೌರವ ಬೇಡ? ನಾನು ಅವಳ ಅಮ್ಮ. ಅವಳ ಜೊತೆ ನಾನಿದ್ದೀನಿ ಅಂತ ಗೊತ್ತಿದ್ರು ಅವಳ ಹಿಂದೆ ಬಿದ್ದಿದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಏಯ್, ಗಿಣಿ ತರ ಸಾಕಿರೋ ನನ್ನ ಮಗಳನ್ನ ನಿನ್ನಂಥ ಗಿಡಗನ್ ಕೈ ಕೊಡೋ ಅಮ್ಮ ಅಲ್ಲ ಕಣೋ ನಾನು. ಆಹಾ, ಪ್ರೀತಿ ಅಂತೆ, ಪ್ರೇಮ ಅಂತೆ, ಅವಳನ್ನ ಸಾಕೋ ಯೋಗ್ಯತೆ ಆದ್ರೂ ಇದೆಯೇನೋ ನಿನಗೆ? ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ಈ ತರ ಯಾರ್ದೋ ಗಾಡಿನ ತಗೊಂಡು ಪೋಲಿಯೋಲಿ ಬಿಟ್ರೆ ಬೇರೆ ಏನೋ ಗೊತ್ತಿದೆ ನಿನಗೆ? ನಾವು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಜ್ಞಾಪಕ ಇಟ್ಕೋ, ಇದೇ ಕೊನೆ. ಮತ್ತೆ ಸಾಕ್ಷಿನ ಹುಡ್ಕೋ ಪ್ರಯತ್ನ ಮಾಡಬೇಡ. ಏಯ್, ನಿನ್ನ ಮೊಬೈಲ್ ಕೊಡಿಲಿ. ಯಾಕಮ್ಮ? ಕೊಡು ಅಂದೆ. ಅದ್ಕೆ ಕೊಡು. ಹಾಳಾದ್ದು ಎಲ್ಲ ಈ ಮೊಬೈಲಿಂದಾನೆ. ಇದಿದ್ರೆ ತಾನೇ ಅವ್ ನಿನ್ನಿಂದ ಬರೋದು. ಡ್ರೈವರ್, ಹೊರಡು. ಪಾರ್ಟಿ ಮುಖಗಳನ್ನ ನೋಡ್ತಾ ಇದ್ರೆ ದರಿದ್ರಕ್ಕೆ ಒಂದು 5,000 ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. 5,000 ಅಲ್ಲಿ ಕಮ್ಮಿ ಆದ್ರೂ ಬರೀ 3,000 ಉಳ್ಕೊಳುತ್ತೆ. ಈ ಸಲ ದಸರಾಕ್ಕೆ ಸ್ವಲ್ಪ ಉಸಿರಾಡ್ಕೊಬೋದು. ಜೈ ಸೀತಾಪ್ಪಾಜಿ. ಕರ್ಮಪ್ಪ ಇವ್ರದು ಏನ್ ಯಾವಾಗ ಹೇಳ್ಬೇಕು ಹೇಳಿದ್ರು ಅವರವರೇ ಮತ್ತಿಕೊಂಡಿರ್ತಾರೆ. ಚಿಕ್ಕೋಳು ನಮ್ಮ ಕೈಯಲ್ಲಿ ಆಗಲ್ಲ, ಆದ್ರೆ ಟ್ರೈ ಮಾಡೋಣ. ತನ್ನ 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 ದೇವರ ಸಿದ್ದಪ್ಪಾಜಿ ಕಾಪಾಡ. ಮಾಡ್ತೀನಿ ಬೇರೆ ಬಿಟ್ಬಿಟ್ಟು.
ಮಹಾಬಲ ಏನ್ರಿ ಆಯ್ತು ನಿಮ್ಗೆ? ಯಾಕ್ರಿ ಹೀಗೆ ತಳ್ತಾ ಇದ್ದೀರಾ? ನಾನ್ ತಳ್ತಾ ಇಲ್ಲ ಸರ್, ಆ ಕಡೆಯಿಂದ ಯಾರೋ ಸೋಪನ್ ತಳ್ತಾ ಇದ್ದಾರೆ, ಹಿಡ್ಕೊಂಡಿದ್ದೀನಿ ಅಷ್ಟೇ. ಯಾರಿದಾರಿಲ್ರಿ? ಭೂತ ಇದೇನ್ರಿ ತಳ್ಳಕ್ಕೆ? ತಳ್ರಿ ಈ ಕಡೆಗೆ. ಇಲ್ಲ ನಾ 1 ರೂಪಾಯಿ ಕೊಡಲ್ಲ ನಿಮ್ಗೆ. ಸಿದ್ದಪ್ಪಾಜಿ, ನನ್ನ ಕೈಲಿ ತಳ್ಳಕ್ಕಾಗಲ್ಲ. ನಮ್ಮ ಹುಡುಗರಿಗೆ ಹೇಳಿ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತಳ್ಸ್ಕೊಟ್ಬಿಡ್ತೀನಿ. ನನಗೆ ಇವತ್ತೇ ಗೊತ್ತಾಗಿದ್ದು, ನನಗೆ ವಯಸ್ಸು ಜಾಸ್ತಿ ಆಗ್ತಾ ಇದೆ, ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ ಅಂತ. 1-2 ತಿಂಗಳು ಪಿಕಪ್ ಆಗ್ಬಿಡ್ತೀನಿ. ನಿಮ್ಮ ಕಡೆಯಿಂದ ನನಗೆ ಪೇಮೆಂಟು ಅನ್ನೋದೊಂದು ಬಂದುಬಿಡ್ತು ಅಂದರೆ ಅವು ಇವು ಪೌಡ್ರ್ ಸಿಗುತ್ತೆ ಸರ್, ಅದನ್ನು ಮೇಕೆ ಹಾಲಲ್ಲಿ ಬೆರೆಸ್ಕೊಂಡು ಕುಡಿದು ಹಂಗೆ ರೆಡಿ ಆಗ್ಬಿಡ್ತೀನಿ. ಅದು ಒಟ್ಟು ನಿಮ್ಮ ಕಡೆಯಿಂದ ನನಗೆ 24,000 ಬರಬೇಕು. ಡಿಸ್ಕೌಂಟ್ ಕೊಟ್ಟಿದ್ದೀನಿ. ನಮ್ಮ ಹುಡುಗರು ಇದ್ದಾರಲ್ಲ, ಪರ್ ಡೇ 500 ರೂಪಾಯಿ ಬೇಕು ಅಂದರು. ಅವರು ನಮ್ಮವರು ಅಂತ ಒಂದು ರೋಪ್ ಆಗ್ತಾ ನೋಡಿ, ಹಂಗೆ 250 ಕಳ್ಕೊಂಬಿಟ್ರು. ಅದು ಆ್ಯಕ್ಚುಲಿ ನಿಮಗೆ ಎಲ್ಲಿ ಬರ್ಡನ್ ಆಯಿತು ಅಂದರೆ ಈ ಲಾರಿ ಬುಕ್ ಮಾಡಿದ್ರೆ ನೋಡಿ, ಅಲ್ಲಿ ವದೆ ಬಿತ್ತು. ಏನೋ 24,000 ತಾನೇ ನೀವು ಕೊಡ್ತೀರಾ, ಕೊಟ್ಬಿಡಿ. ಆದಷ್ಟು ಬೇಗ ನಾನು ಇಲ್ಲಿಂದ ಹೊಟ್ಬಿಡ್ತೀನಿ. ಯಾಕಂದ್ರೆ ಈ ಮನೆಯಲ್ಲಿ ಸೋಫಾಗಳೆಲ್ಲ ಅಲ್ಲಾಡ್ತಾ ಇದ್ದಾರೆ. ಅಲ್ಲ, ನೀವು ನನಗೆ ದುಡ್ಡು ಕೊಟ್ಟುಬಿಟ್ರೆ ನಮ್ಮ ಹುಡುಗರು ಸೋಫಾನ ಸೆಟ್ ಮಾಡಿಬಿಡ್ತಾರೆ ಅಂದೆ. ಏ ಮಹಾಬಲ, ನಾನೊಂದು ಚಡ್ಡಿ ತಗೋಬೇಕಾದ್ರೂ ಡಿಸ್ಕೌಂಟ್ ತೊಗೊಳೋಂಥ ಮನುಷ್ಯ. 24,000 ರೂಪಾಯಿ ಹಾಗೆ ಕೊಟ್ಬಿಡ್ತೀನ, ಚೆಕ್ ಮಾಡ್ತೀನಿ. ಲೇಬರು ಕಳಿಶ, ನಂಗೆ ಇಷ್ಟೊಂದು ಶಕ್ತಿ ಇದೆಯಾ? ಏನು ಬಾರ ಲಗೇಜ್ ಏನೇನು ತುಂಬಿದಾರೋ ಏನೋ ಎಲ್ಲ ಬಿದ್ದೋಯ್ತು. ಹಾಂ, ನಾನು ಸೋಫಾನ ಇಡಿಸಿದ್ದೆ ಒಂದು ಜಾಗದಲ್ಲಿ, ಈಗ ಅದು ಇರೋದೇ ಬೇರೆ ಜಾಗದಲ್ಲಿ. ತಳ್ಳೋಣ ಅಂದರೆ ಮೂವ್ ಮಾಡೋಕ್ಕೂ ಆಗ್ತಿಲ್ಲ. ನೀನು ಯಾಕೋ ಆ ಕೆಲಸ ಮಾಡಕ್ಕೆ ಹೋಗ್ತೀಯಾ? ಹುಡುಗ್ರಿಲ್ವೇನೋ? ಅವ್ರ ಕೇಳಿ ಮಾಡಿಸು, ದುಡ್ಡು ಕೊಟ್ಟಿಲ್ವಾ? ದಾಂಡಿಗಿರ್ದಂಗಿದ್ದಾರೆ. ನಾನು ಮೂವ್ ಮಾಡೋದ್ರ ಬಗ್ಗೆ ಕೇಳ್ತಿಲ್ಲ. ಸೋಫಾ ನಾನು ಇದ್ದ ಜಾಗದಲ್ಲಿ ಇಲ್ಲ, ಏನೇನಾದ್ರು ಎತ್ತಿಡಿಸೇನೋ ಅಂತ ಕೇಳೋಣ ಅಂತ ಬಂದೆ. ನಾನಾ? ಇಲ್ವಲ್ಲ. ನೀನಲ್ವಾ? ಹಾಗಾದ್ರೆ ಇನ್ಯಾರು? ಹುಡುಗರಿಗೆ ಕೇಳಿದೆ, ಅವರು ಅಲ್ಲ ಅಂದ್ರು. ಯಾರಿರ್ಬೋದು? ಅಯ್ಯೋ, ನಾನೇ ನುಗ್ಗಿದಂತ ಹೇಳ್ತಿದ್ದೀನಲ್ಲ, ಯಾಕೆ ನಮ್ಮಲ್ಲಿ ನಂಬಿಕೆ ಇಲ್ವಾ? ಲೋ, ಅದನ್ನೇ ಯೋಚನೆ ಮಾಡ್ಕೊಂಡು ಏನು ಅನ್ನಿಸ್ತಿದ್ಯಾ? ಬೇರೆ ನೋಡು. ಲೋ ಸುವಾಸ, ಈ ಕೆಲಸ ಅಯೋಗ್ಯ ಬ್ರೋಕರ್ದೆ. ಯಾಕೆಂದ್ರೆ ನಾನು ಒಳಗೆ ಬರ್ಬೇಕಾದ್ರೆ ಸೋಫಾ ಹೀಗೆ ಹಿಡ್ಕೊಂಡು ನಿಂತಿದ್ದ ಕಣೋ. ಅವನು ನಿಜವಾಗ್ಲೂ ಹುಚ್ಚ ಅನ್ಸುತ್ತೆ. ಮನೆ ಮುಂದೆ ನಿಂತಿದ್ದ, ದಾರಿಲಿ ಹೋಗೋರೆಲ್ಲ ಅವ್ನು ನೋಡ್ಕೊಂಡು ಹೆದರ್ಕೊಂಡು ಹೋಗ್ತಾ ಇದ್ದ. ಅಯ್ಯೋ ಅಂಕಲ್, ಅದ ಅವ್ರು ನೋಡಿ ಅಲ್ಲ, ಈ ಮನೆ ನೋಡಿ. ಯಾಕೆಂದ್ರೆ ಮನೇಲಿ ಭೂತ ಇದೆ. ಸೋಫಾ ಒಂದು ಕೆಲಸ ಮಾಡಕಣ, ಆ ಹುಡುಗಿರ್ಬೇಕಾದ್ರೆ ನೀನು ಎಲ್ಲಿ ಬೇಕೋ ಆ ಸೋಫಾನ ಹಾಗೆ ಇಡಿಸ್ಕೊಂಬಿಡೋಣ. ನಡಿ. ಎಷ್ಟ ಕಷ್ಟಪಟ್ಟು ನಿಂತಿಡಕ್ಕಾಗಲ್ಲ, ನೀನು ಇಷ್ಟವಾದ ಜಾಗಲಿದೆ. ಯಾಕೆಂದ್ರೆ ನಾನು ಗಣೇಶನ್ ಕೇಳ್ಕೊಂಡಿದ್ದೀನಿ. ದೊಡ್ಡಪ್ಪ ಈ ಬ್ಯಾಗ್ನ ತುಂಬಾ ಭಾರ ಇದೆ ಅಂತಿದ್ರು. ಇದರಲ್ಲಿ ತುಂಬಾ ಟಾಸ್ ಇದೆ ಅನ್ಸುತ್ತೆ, ಹೋಗಿ ನೋಡೋಣ.